ಚಳಿಗಾಲದಲ್ಲಿ ಈ ಜಾಯಿಂಟ್ ಪೇನ್ ಅನ್ನೋದು ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಮಗು ಅಂತ ತಗೊಳ್ಳೋಣ. ಹೌದು. ಆ ಮಗುಗೂ ಆ ಸಮಸ್ಯೆ ಇಲ್ಲ ಕಾಣಿಸುತ್ತಾ? ಇಲ್ಲ ಫಾರ್ಚುನೇಟ್ಲಿ ಕಿಡ್ಸ್ ಆರ್ ವೆರಿ ಬ್ಲೆಸ್ಡ್. ಅವ್ರಿಗೆ ಈ ಥರ ಜಾಯಿಂಟ್ ಪೇನ್ ಬರೋದು ಭಾಳ ರೇರು, ಎಕ್ಸೆಪ್ಟ್ ಜೂನೈಲ್ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಸಣ್ಣ ಮಕ್ಕಳಿಗೆ ಅದು ರೋಗ ನಿರೋಧಕ ಶಕ್ತಿ ಅವ್ರದ್ದೇ ಅಗೇನಸ್ಟ್ ಬಿದ್ದಾಗ ಆಗೋ ಸಮಸ್ಯೆಗಳು ಜೂನೈಲ್ ರೊಮಟಾಯ್ಡ್ ಆರ್ಥರೈಟಿಸ್. ಅಂಥವ್ರಿಗೆ ಈ ಚಳಿಗಾಲದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಆ್ಯಸ್ ಸಚ್ ಅವ್ರಿಗೆ ಯಾವುದೂ ತೊಂದರೆ ಆಗಲ್ಲ. ಅಕಸ್ಮಾತ್ ಸ್ವಲ್ಪ ಮಕ್ಕಳಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕೊರತೆ ಇರುತ್ತೆ, ಅವರಿಗೆ ಸ್ವಲ್ಪ ಜಾಯಿಂಟ್ ಪೇನು ಮೂಳೆ ಪೇನು ಬರೋ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಕರೆಕ್ಟ್ ಮಾಡಿಬಿಟ್ರೆ ಏನೂ ತೊಂದರೆ ಆಗಲ್ಲ. ಮಕ್ಕಳಿಗೆ ಈ ಥರ ತೊಂದರೆ ಏನು ಬರಲ್ಲ. ಚಳಿಗಾಲದಲ್ಲಿ ಈ ಜಾಯಿಂಟ್ ಪೇನ್ ಅನ್ನೋದು ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಮಗು ಅಂತ ತಗೊಳ್ಳೋಣ. ಹೌದು. ಆ ಮಗುಗೂ ಆ ಸಮಸ್ಯೆ ಇಲ್ಲ ಕಾಣಿಸುತ್ತಾ? ಇಲ್ಲ ಫಾರ್ಚುನೇಟ್ಲಿ ಕಿಡ್ಸ್ ಆರ್ ವೆರಿ ಬ್ಲೆಸ್ಡ್. ಅವ್ರಿಗೆ ಈ ಥರ ಜಾಯಿಂಟ್ ಪೇನ್ ಬರೋದು ಭಾಳ ರೇರು, ಎಕ್ಸೆಪ್ಟ್ ಜೂನೈಲ್ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಸಣ್ಣ ಮಕ್ಕಳಿಗೆ ಅದು ರೋಗ ನಿರೋಧಕ ಶಕ್ತಿ ಅವ್ರದ್ದೇ ಅಗೇನಸ್ಟ್ ಬಿದ್ದಾಗ ಆಗೋ ಸಮಸ್ಯೆಗಳು ಜೂನೈಲ್ ರೊಮಟಾಯ್ಡ್ ಆರ್ಥರೈಟಿಸ್. ಅಂಥವ್ರಿಗೆ ಈ ಚಳಿಗಾಲದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಆ್ಯಸ್ ಸಚ್ ಅವ್ರಿಗೆ ಯಾವುದೂ ತೊಂದರೆ ಆಗಲ್ಲ. ಅಕಸ್ಮಾತ್ ಸ್ವಲ್ಪ ಮಕ್ಕಳಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕೊರತೆ ಇರುತ್ತೆ, ಅವರಿಗೆ ಸ್ವಲ್ಪ ಜಾಯಿಂಟ್ ಪೇನು ಮೂಳೆ ಪೇನು ಬರೋ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಕರೆಕ್ಟ್ ಮಾಡಿಬಿಟ್ರೆ ಏನೂ ತೊಂದರೆ ಆಗಲ್ಲ. ಮಕ್ಕಳಿಗೆ ಈ ಥರ ತೊಂದರೆ ಏನು ಬರಲ್ಲ.